ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಡೇ ರೊಟೀನ್ ಥರ ಮಾರ್ನಿಂಗ್ ರೊಟೀನ್ ನಂದು ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ಒಂದೇ ರೀತಿ ಇರೋದಿಲ್ಲ, ಒಂದೊಂದು ದಿನ ಒಂದೊಂದು ರೀತಿ ಆಗ್ತಾ ಇರುತ್ತೆ. ಇವತ್ತು ಕೂಡ ಅದೇ ರೀತಿಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ನಾನಿವತ್ತು ಮಾಡ್ತಾ ಬಂದು ಪೊಂಗಲ್ ಮಾಡ್ತಾ ಇದ್ದೀನಿ, ಖಾರ ಪೊಂಗಲ್. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಇಂಚಷ್ಟು ಶುಂಠಿನ ತುರಿದಿರೋ ಅಂಥದ್ದು, ಇಷ್ಟನ್ನು ಒಗ್ಗರಣೆ ರೀತಿ ಹಾಕಿ ಆಯಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋದು ಎಲ್ಲರ ತಲೆಯಲ್ಲಿರುವಂಥ ಪ್ರಶ್ನೆ. ಅದೇ ರೀತಿಯಲ್ಲಿ ಒಂದೊಂದು ದಿನ ಅಂತೂ ನೈಟೇ ಡಿಸೈಡ್ ಆಗೋಗುತ್ತೆ, ಬಟ್ ಒಂದೊಂದು ದಿನ ತುಂಬಾ ಕನ್ಫ್ಯೂಷನಲ್ಲಿ ಇರ್ತೀನಿ ನಾನಂತೂ. ಇವತ್ತು ಕೂಡ ಅದೇ ರೀತಿಯಲ್ಲಿ ನನಗೆ ಆಯಿತು. 3-4 ಥರ ತಿಂಡಿಯಲ್ಲಿ ಯಾವ್ದು ಮಾಡೋದು ಅಂತ ಹೇಳಿ ಫೈನಲಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಈ ರೀತಿ ಆಗೋಗ್ಬಿಡುತ್ತೆ. ಸೊ ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, 2 ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕಾಗತ್ತೆ. ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಅದು ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಪೈಸ್ ಇಷ್ಟಪಡೋರಿಗೆ. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಪೀಸನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಗೋಡಂಬಿ ಕೂಡ ಹಾಕ್ಕೋಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಾನು ಆಲ್ರೆಡಿ ಕುಕ್ಕರ್ನಲ್ಲಿ ಹೆಸರುಬೇಳೆ ಹಾಗೆ ಅಕ್ಕಿ ಕೂಡ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬೇಗನೆ ತಿಂಡಿ ಆಗೋಗುತ್ತೆ. ಫಾಸ್ಟಾಗಿ ಗಡಿಬಿಡಿಯಲ್ಲಿ ಲೇಟಾಗಿ ಎದ್ದಾಗ ಏನು ಮಾಡೋದು ಅನ್ನೋದು ತೋಚದೇ ಇದ್ದಾಗ ಈ ತಿಂಡಿನ ಮಾಡ್ಬೋದು. ಹಾಗೆ ಈಗ ಸ್ವಲ್ಪ ಥಂಡಿ ಕೂಡ ಇರೋದ್ರಿಂದ ವೆದರು, ನಾವಿದಕ್ಕೆ ಪೆಪ್ಪರ್ ಪೌಡ್ರೆಲ್ಲ ಯೂಸ್ ಮಾಡಿರ್ತೀವಲ್ವ, ಸೊ ಅದು ನಮಗೆ ಶುಂಠಿ ಇದೆಲ್ಲನೂ ಕೂಡ ಹೆಲ್ತ್ಗೆ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಈ ಸೀಸನಲ್ಲಿ ನಾನು ಪೊಂಗಲ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸಮ್ಮರಲ್ಲೂ ಕೂಡ ಮಾಡ್ತೀವಿ, ಏಕೆಂದರೆ ಇದರಲ್ಲಿ ಹೆಸರುಬೇಳೆ ಹಾಕಿರೋದ್ರಿಂದ ಹೀಟ್ ಆದರೆ ತಂಪಾಗುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹೆಸರುಬೇಳೆ ತುಂಬಾ ಒಳ್ಳೆಯದಲ್ವ ಬಾಡಿಗೆ. ಸೊ ತುಂಬ ಬಾಡಿ ಹೀಟ್ ಟೆಂಪ್ರೇಚರ್ ಇರೋರು ಈ ರೀತಿ ಹೆಸರುಬೇಳೆಯಲ್ಲಿ ಪೊಂಗಲ್ ಅಥವಾ ಪಾಯಸ, ಹೆಸರುಬೇಳೆ, ಕೋಸಂಬರಿ ಈ ರೀತಿ ಮಾಡಿಕೊಂಡು ತಿನ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಒಗ್ಗರಣೆ ಮಾಡ್ಕೊಂಡಿರೋ ಅಂಥದ್ದಕ್ಕೆ ಕೂಗಿಸ್ಕೊಂಡಿರೋ ಅನ್ನನ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಆಗೋಗುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. ನಾನು ಆಲ್ರೆಡಿ ಅಕ್ಕಿ ಮತ್ತು ಬೇಳೆ ಕೂಗಿಸ್ಕೊಳ್ಳುವಾಗಲೂ ಸಾಲ್ಟ್ ಹಾಕಿದ್ದೆ. ಈಗ ಸ್ವಲ್ಪ ಸಾಲ್ಟ್ ನೋಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಪಾವು ಅಕ್ಕಿಗೆ ಅರ್ಧ ಪಾವು ಹೆಸರುಬೇಳೆ, 1 ಪಾವು ಅಕ್ಕಿನ ತಗೊಂಡಿರೋ ಅಂಥದ್ದು ನಾನು. ಇದಕ್ಕೆ ಡಬಲ್ 2ರಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತೆಳುಗೆ ಬರಬೇಕಲ್ವ, ಅದಕ್ಕೋಸ್ಕರ. ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಈ ರೀತಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಅದು ಸೆಟ್ ಆಗೋದಕ್ಕೆ ಬಿಡಬೇಕು. ಅದಾದ ನಂತರ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇದಕ್ಕೆ ಹಾಕಿದ್ರೆ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಸಿಂಪಲ್ ಮತ್ತು ಬೇಗ ಕ್ವಿಕ್ಕಾಗಿ ಕೂಡ ಆಗೋಗ್ಬಿಡುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ ನಂತರ ಬಾಕ್ಸಿಗೆಲ್ಲ ಲಂಚ್ಗೆಲ್ಲ ಕಟ್ಟಿ ನಾನು ನೆಕ್ಸ್ಟ್ ನಮ್ಮ ಮನೆ ಕೆಲಸ ಕೂಡ ಇರುತ್ತಲ್ವ, ಸೊ ಅದನ್ನು ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತೀನಿ. ಇನ್ನು ಚಿದು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇರ್ತಾರೆ. ಸೊ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಅವ್ರು ಬಂದ ತಕ್ಷಣ ಕೊಟ್ಬಿಡ್ಬೋದು. ಅವ್ರು ಬಂದು ನಾವು ಇನ್ನೂ ಪ್ರಿಪೇರ್ ಆಗಿಲ್ಲ ಅಂದಾಗ ನನಗಂತೂ ಕೈಕಾಲೇ ಓಡೋದಿಲ್ಲ, ಆ ರೀತಿಯಾಗಿ ಹೋಗುತ್ತೆ. ಲೇಟಾಗೋಯ್ತೇನೋ ಅಂತ. ಸೊ ನನಗೆ ಈ ರೀತಿ ಮಾಡಿ ಇಟ್ಟುಬಿಟ್ರೆ ಅವ್ರು ಬಂದಿದ ತಕ್ಷಣ ಹಾಕ್ಕೊಟ್ಬಿಡ್ತೀನಿ. ಹಾಗೆ ಈ ಬಿಸಿ ಬಿಸಿ ಪೊಂಗಲ್ಗೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡು ತಿಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟಿಗಂತೂ ರೆಡಿ ಆಯಿತು. ಹಾಗೆ ಮನೆ ಕೂಡ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಮನೆಯಿಂದ ಮಗು ಅಥವಾ ಹಸ್ಬೆಂಡ್ ಯಾರೇ ಆಗಲಿ ಆಚೆಗೆ ಹೋದ ನಂತರ ಕಸ ಗುಡಿಸ್ಬಾರ್ದು, ಅಥವಾ ಅವ್ರನ್ನ ಬಿಟ್ಟು ಬಂದ ನಂತರ ಕಸ ಗುಡಿಸ್ಬಾರ್ದು, ಬಾಗಿಲು ತೊಳಿಬಾರ್ದು ಅಂತ ಹೇಳ್ತಾರೆ. ಅವ್ರು ಹೋಗೋಕ್ಕೂ ಮುಂಚೆನೇ ಅಟ್ಲೀಸ್ಟ್ ಮುಂದ್ಗಡೆ ಬಾಗಿಲಾರು ತೊಳೆದು ರಂಗೋಲಿ ಬಿಟ್ಟಿರಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ನಾನು ಕೂಡ ಸ್ವಲ್ಪ ಬೇಗನೆ ಕೆಲಸಗಳು ಆಗ್ತಾ ಇರುತ್ತೆ.
ಅದೇ ಥರ ಬೆಳಗ್ಗೆನೇ ಕಸ ಎಲ್ಲ ಗುಡಿಸಿ ಬಾಗಿಲು ಕೂಡ ತೊಳೆದು ಬಿಡ್ತೀನಿ. ಸೊ ಇವಾಗ ಚಿದು ಅವನ ಕೆಲಸಗಳನ್ನ ಅವನೇ ಮಾಡ್ಕೊತಾನೆ. ಅಂದರೆ ಸ್ನಾನ ಮಾಡೋದಿರ್ಬೋದು, ಅವನು ಯೂನಿಫಾರ್ಮ್ ಹಾಕ್ಕೊಳ್ಳೋದು, ಅವ್ನು ರೆಡಿ ಆಗೋ ಅಂಥದ್ದು, ಬ್ರೇಕ್ಫಾಸ್ಟ್ ಅವನೇ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಸೊ ನನಗೆ ಅವನದು ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ. ಬೆಳಗ್ಗೆ ಅವನ ಪಾಡಿಗೆ ಅವನೆಲ್ಲನೂ ಅವನೇ ಮಾಡ್ಕೊತಾನೆ. ಮಕ್ಕಳಿಗೆ ಸ್ವಲ್ಪ ಅವರವರೇ ಮಾಡ್ಕೊಳ್ಳೋದಕ್ಕೆ ಬಿಟ್ಟರೆ ತುಂಬಾ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ತುಂಬ ಪ್ಯಾಂಪರ್ ಮಾಡಿಬಿಟ್ರೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾ ಇರ್ತಾರೆ. ಸಣ್ಣ ಪುಟ್ಟದ್ದು ಅವರವರ ಕೆಲಸನ ಅವ್ರು ಮಾಡ್ಕೊಳ್ಳೋ ಅಷ್ಟು ಅವರಿಗೆ ಸ್ವತಂತ್ರ ಕೊಟ್ಟರೆ ಅವರು ಕೂಡ ಇಂಡಿಪೆಂಡೆಂಟಾಗಿ ಬೆಳೀತಾರೆ, ಅವರು ಕೂಡ ಕಾನ್ಫಿಡೆನ್ಸ್ ಆಗಿರ್ತಾರೆ ಅಂತ ಹೇಳ್ತೀನಿ. ಯಾವಾಗಲೂ ನಾವು ಅವ್ರ ಹಿಂದೆ ಇದ್ದರೆ ನಮ್ಮ ಹಿಂದೆ ಒಬ್ರು ಇದ್ದಾರೆ, ನಮಗೊಬ್ಬರು ಪ್ಯಾಂಪರ್ ಮಾಡ್ತಿದ್ದಾರೆ, ನನಗೊಬ್ಬರು ಏನೋ ಒಂದು ಮಾಡಿಕೊಡ್ತಾ ಇದ್ದಾರೆ ಅನ್ನೋದರಲ್ಲೇ ಅವ್ರು ಬಂದುಬಿಡ್ತಾರೆ. ಸೊ ಅವ್ರನ್ನೇ ಬಿಟ್ಟಾಗ ನಾನೇ ಮಾಡಬೇಕು, ಇದನ್ನು ನಾನೇ ಕಲಿಬೇಕು ಅನ್ನೋದೊಂದು ಬರುತ್ತೆ. ಸೊ ಅದೇ ಥರದ್ರಲ್ಲಿ ನಾನು ಕೂಡ ಅವನಿಗೆ ಅವನ ಕೆಲಸನ ಅವನೇ ಮಾಡ್ಕೊಳ್ಳೋದು, ಟೈಮ್ ಟೇಬಲ್ ನೋಡಿ ಬುಕ್ಸ್ನ ಎತ್ತಿಟ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ನೋಡು ಡೈರಿಲಿ, ನೀನೇ ತೆಗಿ ಆ ಸಬ್ಜೆಕ್ಟ್ನ ಅಂತ ಹೇಳಿ. ಮೊದಲು ನಾನು ಕೂಡ ಪ್ಯಾಂಪರ್ ಮಾಡ್ತಿದ್ದೆ ಚಿಕ್ಕವನಿದ್ದ, ಬಟ್ ಇವಾಗ ಅವನು ಕೂಡ ದೊಡ್ಡವನಾಗ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವನ ಕೆಲಸನ ಅವನಿಗೆ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತೀನಿ. ಅದರಲ್ಲೂ ಬುಕ್ಸ್ ಜೋಡಿಸ್ಕೊಳ್ಳೋದಿರ್ಬೋದು ಅಥವಾ ಏನೇ ಹೋಮ್ವರ್ಕ್ ಇದ್ದರೂ ಕೂಡ ಅದನ್ನು ನಾನು ಹಿಂದಿನ ದಿನ ನೈಟ್ ಈವ್ನಿಂಗೇ ಅವನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡೋ ರೀತಿಯಲ್ಲಿ ನಾನು ಅವನಿಗೆ ಹೇಳ್ತೀನಿ. ಏಕೆಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಗಡಿಬಿಡಿನೇ ಇರುತ್ತೆ. ಅದರಲ್ಲೂ ಈ ವೆದರ್ಗೆ ಮಕ್ಕಳು ಎದ್ದು ರೆಡಿಯಾಗೋದಂತೂ ತುಂಬಾ ಕಷ್ಟ ಪಾಪ. ಸೊ ಅಂಥದ್ರಲ್ಲಿ ಇನ್ನೇನೋ ಬೆಳಗ್ಗೆ ಸ್ಕೂಲ್ ವರ್ಕ್ಗಳನ್ನೆಲ್ಲ ಬೆಳಗ್ಗೆ ಇನ್ನೂ ಇಟ್ಕೊಳ್ಳೋ ಅಂಥದ್ದು, ಅಥವಾ ಏನಾದರೂ ಒಂದು ಅವರು ಇವಾಗೆಲ್ಲ ಚಾರ್ಟು ಅದು ಇದು ಎಲ್ಲ ಹೇಳಿದರೆ ಅದನ್ನು ನಾನು ಬೆಳಗ್ಗೆ ಹೇಳುವಂಥದ್ದು, ಇದನ್ನೆಲ್ಲ ಮಾಡೋದಕ್ಕೆ ನಾನು ಈ ಬಾರಿ ಅವನಿಗೆ ಅವಕಾಶ ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಏನೇ ಇದ್ದರೂ ಅವನು ಸ್ಕೂಲಿಂದ ಬಂದೇ ನನಗೆ ಹೇಳಬೇಕು. ಹಾಗೆ ಏನೇ ವರ್ಕ್ ಇದ್ದರೂ ಕೂಡ ಅದು ಹಿಂದಿನ ದಿನವೇ ಮುಗಿಸ್ಕೋಬೇಕು ಅಂತ ನಾನು ಈ ಸಲ ಅವನಿಗೆ ತುಂಬಾ ಸ್ಟ್ರಿಕ್ಟಾಗಿ ಕಂಡೀಷನ್ಸ್ ಮಾಡಿದ್ದೀನಿ. ಪಾಪ ಅವನು ಅದೇ ರೀತಿಯಲ್ಲಿ ಫಾಲೋ ಕೂಡ ಮಾಡ್ತಾ ಇದ್ದಾನೆ. ಸ್ಕೂಲ್ ಸ್ಟಾರ್ಟ್ ಆದಾಗಿಂದನೂ ಅವನ ವರ್ಕೆಲ್ಲ ಅವನೇ ಮಾಡ್ಕೊತಾ ಇದ್ದಾನೆ. ಅದರಲ್ಲಿ ನನಗೆ ತುಂಬಾ ಖುಷಿ. ನನಗೆ ನನ್ನ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿದೆ ಇವಾಗ. ಅವನ ಪಾಡಿಗೆ ಅವನ್ನೆಲ್ಲನೂ ಅವನೇ ಮಾಡ್ಕೊತಾ ಇದ್ದಾನೆ. ಸೊ ಇವಾಗ ನಾನು ಮನೆ ಕಸ ಎಲ್ಲ ಗುಡಿಸಿದ ನಂತರ ಬಾಗಿಲಿಗೂ ಕೂಡ ನಾನು ಆಗಲೇ ಹೇಳ್ದಾಗೆ ಬೆಳಗ್ಗೆನೇ ರಂಗೋಲಿ ಎಲ್ಲ ಬಿಟ್ಬಿಡ್ತೀನಿ. ಎಲ್ಲರೂ ಹೇಳ್ತಾರೆ ದೊಡ್ಡವರು, ಸೂರ್ಯನ ಕಿರಣ ಮನೆ ಬಾಗಿಲು ಮೇಲೆ ಬೀಳೋ ಅಷ್ಟರಲ್ಲಿ ಮನೆ ಬಾಗಿಲಿಗೆ ರಂಗೋಲಿ ಇರಬೇಕು ಅಂತ. ಮತ್ತು ಅರ್ಲಿ ಮಾರ್ನಿಂಗ್ ಇದನ್ನೆಲ್ಲ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಬಟ್ ಅಷ್ಟು ಅರ್ಲಿ ಮಾರ್ನಿಂಗ್ ನಮ್ಗೆ ಆಗೋದಿಲ್ಲ. ನಾನು ತುಂಬ ಸಾರಿ ಅಂದ್ಕೊತೀನಿ ಮಾಡಬೇಕು ಅಂತ, ಬಟ್ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಒಂದು 7:30 ಆ ರೀತಿಯಲ್ಲಿ ಆಗುತ್ತೆ. ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಮಾಡ್ಕೋತೀನಿ. ತುಂಬ ಬಾರಿ ಅಂದ್ಕೊತೀನಿ ಬೆಳಗ್ಗೆನೇ ಎದ್ದು ಇದನ್ನೆಲ್ಲ ಮಾಡಬೇಕು ಅಂತ ಆಸೆ, ಬಟ್ ಆಗಬೇಕಲ್ವ. ಸೊ ನಮಗಾದಾಗ ಮಾಡ್ಕೊತಾ ಇದ್ದೀವಿ. ಹಾಗಂತ ಹೇಳಿ ಲೇಟ್ ಕೂಡ ಮಾಡಬಾರ್ದು, ನಮಗಾದಾಗ ಮಾಡ್ತೀವಿ ಅಂತ. ಸ್ವಲ್ಪ ಬೇಗನೆ ಈ ರೀತಿ ಎಲ್ಲ ಮುಗಿಸ್ಕೊಂಬಿಟ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಸಿಕ್ಕಿದಂಗೆ ಆಗುತ್ತೆ. ಮನೆ ಕ್ಲೀನಾಗಿತ್ತು ಅಂದರೆ ಮನಸ್ಸು ಕೂಡ ಕ್ಲೀನಾಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಈ ಒಂದು ಅಚ್ಚು ನನಗೆ ತುಂಬಾ ಇಷ್ಟ. ನನಗೆ ಡಿಸೈನ್ ರಂಗೋಲಿಗಳನ್ನ ಬಿಡಬೇಕು ಅನ್ನೋದು ತುಂಬಾ ಆಸೆ, ಬಟ್ ನನಗೆ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಾಗುತ್ತೆ. ಏನು ಜಸ್ಟ್ ಒಂದು ಹೊಸ್ಲಿಗೆ ಬಿಡೋ ಅಷ್ಟು ಪುಟ್ಟ ರಂಗೋಲಿ ಹಾಕೋಷ್ಟೇ ಬರೋದು, ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಈ ಸಲ ಜಾತ್ರೆಯಲ್ಲಿ ನನಗೆ ಈ ಒಂದು ಅಚ್ಚು ಸಿಕ್ತು, ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ. ನಂತರ ರಂಗೋಲಿ ಬಿಡ್ದಿದ್ದವ್ರಿಗೆ ಈ ರೀತಿದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಅಚ್ಚಿಂದ ಡಿಸೈನ್ ರಂಗೋಲಿಸ್ ಬಾಗಿಲಿಗೆ ಬಿಡುವಂಥದ್ದು, ಮತ್ತು ಈ ಒಂದು ಪಾದ ಏನಿದೆ ಇದು ನನಗೆ ಎಸ್ಪೆಷಲಿ ತುಂಬಾ ಖುಷಿ ಕೊಡುತ್ತೆ. ಇದು ಬಿಟ್ಟಾಗ ಏನೋ ಲಕ್ಷ್ಮೀ ಪಾದನೇ ನಮ್ಮನೆಗೆ ಹೆಜ್ಜೆ ಇಟ್ಟೋರ ರೀತಿಯಲ್ಲಿ ನನಗೆ ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಒಂದು ಸಣ್ಣ ಪುಟ್ಟ ವಿಷಯಗಳೇ ಎಷ್ಟೊಂದು ಖುಷಿ ಕೊಡುತ್ತಲ್ವ. ಇದೆಲ್ಲ ಮಾಡಿದ ನಂತರ ಅವನ್ನ ನಾನು ಸ್ಕೂಲಿಗೆ ಕೂಡ ಬಿಟ್ಟು ಬರಬೇಕು. ನಾವೇ ಇವಾಗ ಪಿಕಪ್ ಡ್ರಾಪು ಮಾಡ್ತಾ ಇರೋದ್ರಿಂದ ಅವನಿಗೂ ಸ್ಕೂಲಿಗೆ ಬಿಟ್ಟು ಬಂದು ಆ ನಂತರ ನಮ್ಮದು ಫ್ರೆಶ್ ಅಪ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಇದೆಲ್ಲ ಆ ನಂತರ ನಡೆಯುತ್ತೆ. ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಗಿಡದಲ್ಲೇ ಬೆಳೆದಿರುವಂಥ
ವೀಳ್ಯದೆಲೆನ ನಾನು ನಮ್ಮನೆ ಪೂಜೆಗೆ ಬಳಸ್ಕೊತೀನಿ. ವೀಳ್ಯದೆಲೆ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಇವಾಗ. ಒಂದೇ ಒಂದು ಎಲೆಗೆ ₹2 ₹3 ಹೇಳ್ತಾರೆ. ಸೊ ಕಳಸಕ್ಕಿಡಕ್ಕೆ ಮಾತ್ರನೇ ಅಂಗಡಿಯಿಂದ ತೊಗೊತೀನಿ, ಅದು ದೊಡ್ಡ ದೊಡ್ಡದಾಗಿರುತ್ತೆ ಅಂತ. ಪೂಜೆಗಿಡೋದಕ್ಕೆ ಈ ರೀತಿ ಮನೆಯದೇ ಯೂಸ್ ಮಾಡ್ಕೋತೀನಿ. ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ. ನಮ್ಮನೆ ಪಾಟಲ್ಲಿ ಈ ರೀತಿ ಹಾಕಿರೋದು ತುಂಬ ಚೆನ್ನಾಗಿ ಹಬ್ಬಿದೆ ಕೂಡ. ಹಾಗೆ ವೀಳ್ಯದೆಲೆಗೆ ಅದು ಕೂಡ ದೇವರ ಸಾಮಾನೇ. ನಾವು ತುಳಸಿ ಪಾಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದೇ ರೀತಿಯಲ್ಲಿ ವೀಳ್ಯದೆಲೆ ಗಿಡ ಕೂಡ ನಾವು ಪೀರಿಯಡ್ಸ್ ಆದಾಗ ಅಥವಾ ಯಾವುದೋ ಒಂದು ಸಾವು ಹೋದಾಗ ಈ ರೀತಿ ಎಲ್ಲ ಹೋಗಿ ಬಂದಾಗ ಪಾಟ್ನ ಮುಟ್ಸ್ಕೊಳ್ಬಾರ್ದು. ಸೊ ಆವಾಗ ಒಣಗುವಂಥ ಚಾನ್ಸಸ್ ಇರುತ್ತೆ. ನಾವು ಎಷ್ಟು ಮಡಿಯಿಂದ ಅದನ್ನು ಬೆಳೆಸ್ತೀವೋ ಅಷ್ಟು ಚೆನ್ನಾಗಿ ಅದು ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನಮ್ಮ ಮನೇಲಿ ತುಂಬ ಚೆನ್ನಾಗಿ ಹಬ್ಬಿದೆ. ಹಾಗೆ ಕೆಲವೊಂದಷ್ಟು ಶೋ ಪಾಟ್ಗಳು ಹಾಗೆ ಅಲೋವೆರಾ ಕೂಡ ಇದೆ. ಸೊ ಇದೆಲ್ಲ ಆಗ್ತಾ ಮನೆ ಪೂಜೆನೂ ಕೂಡ ಆಗಿ ಆಮೇಲೆ ನನ್ನ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಸೊ ಈ ರೀತಿಯಲ್ಲಿ ನನ್ನ ಬೆಳಗಿನ ರೂಟೀನ್ ನಡೆಯುತ್ತೆ. ಇದೆಲ್ಲ ಆದ ನಂತರ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ನಂತರ ಮಧ್ಯಾಹ್ನದ ಲಂಚ್ಗೆ ಏನು ಅಡುಗೆ ಮಾಡಬೇಕು ಅದರ ಕಡೆ ಗಮನ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲಾಟ್ಸ್ ಆಫ್ ಲವ್.